ನಮಸ್ಕಾರ ಭಾರತೀಯರೇ. ನನ್ನ ಹೇರ್ ಗ್ರೋತ್ ಸೀಕ್ರೆಟಿನ ಬಗ್ಗೆ ನಾನು ವಿಡಿಯೋ ಮಾಡಿದಾಗ ಎಣ್ಣೆ ತಯಾರು ಮಾಡೋದನ್ನು ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಸ್ವಲ್ಪ ತಡ ಆಯ್ತು ರೀ, ಕ್ಷಮೆ ಇರಲಿ. ಈಗ ಎಣ್ಣೆಗೆ ನಾನು ಏನೇನು ಪದಾರ್ಥ ಹಾಕ್ತಾಯಿದ್ದೀನಿ ಅಂತ ಹೇಳೋಕ್ಕಿಂತ ಮುಂಚೆ ನಾನು ಶಾಂಪೂ ಪೌಡರ್ ಏನು ಮಾಡಿದ್ದೆ ನೋಡಿರಿ ಆ ವಿಡಿಯೋದಲ್ಲಿ. ಅದರ ಬಗ್ಗೆ ಕೆಲವು ಜನ ಡೀಟೇಲ್ಸ್ ಕೇಳ್ತಾ ಇದ್ದಾರೆ. ಅದು ಎಲ್ಲೆಲ್ಲಿ ಸಿಗ್ತೈತೆ ರೀ, ಎಷ್ಟೆಷ್ಟು ಹಾಕಬೇಕು ರೀ, ಏನು ಎಂತು ಅಂತ. ಇಲ್ಲಿ ನೋಡಿರಿ, ಇದು ಚಿಗರೆ ಪೌಡರ್ 50 ಗ್ರಾಮ್ ಐತೆ ರೀ. 50 ಗ್ರಾಮಿಂದ ಬೆಲೆ ಕೇವಲ 25 ರೂಪಾಯಿ. ನೋಡಿರಿ, ಕಾಣ್ತಾ ಇದೆ ಅಲ್ವಾ. ಆಮೇಲೆ ಇದು ಶಿಕಾಕಾಯಿ ಪೌಡರ್ ರೀ. ಶಿಕಾಕಾಯಿ ಪೌಡರ್ ಇದ್ರದ್ದು ಬೆಲೆ 95 ರುಪೀಸ್ ರೀ. ಇದು 250 ಗ್ರಾಮ್ ಐತೆ ರೀ. 250 ಗ್ರಾಮ್ದು ಬೆಲೆ ಕೇವಲ 95 ರುಪೀಸ್. ಆಮೇಲೆ ಇದು ರೀಠಾ ಪೌಡರ್ ಅಂದರೆ ಅಂಟೊಳಕಾಯಿ ಪೌಡರ್. ಇದು ಕೇವಲ 100 ಗ್ರಾಮ್, ಇದು ಕೇವಲ 40 ರೂಪಾಯಿ ರೀ. ಇದು 200 ಗ್ರಾಮ್ ಐತೆ ರೀ. ಚಿಗರೆ ಪುಡಿನೂ 200 ಗ್ರಾಮ್ ಐತೆ ರೀ. ಇದ್ರದ್ದು ಬೆಲೆ 25 ರೂಪಾಯಿ. ರೀಠಾ ಪೌಡರಿಂದು 100 ಗ್ರಾಮಿಂದ ಬೆಲೆ 40 ರೂಪಾಯಿ ರೀ. ಇದಿಷ್ಟು ಸೇರಿ ನನಗೆ ಆಗಿರೋದು ಬರೀ 145 ರೂಪಾಯಿ ರೀ. 145 ರೂಪಾಯಿಗೆ ನೋಡಿದ್ರಲ್ಲ ಎಷ್ಟೊಂದು ಪೌಡರ್ ಬಂದಿತ್ತು ಅವಾಗ ನಾನು ನಿಮ್ಗೆ ತೋರಿಸಿದ್ದೆ. ಅದು 145 ರೂಪಾಯಿಗೆ ಅಷ್ಟೆಲ್ಲ ಪೌಡರ್ ಆಗೈತೆ ರೀ. ಇಲ್ಲಿ ನೋಡಿ, ಬಿಲ್ಲೂ ಇಟ್ಟಿದ್ದೀನಿ ನಾನು. 145 ರೂಪಾಯಿ ಬಿಲ್ ಆಗೈತೆ ರೀ. ನಾನು 500 ರೂಪಾಯಿ ವಾಪಸ್ ಕೊಟ್ಟಿದ್ದೆ. ಅದರಲ್ಲಿ ಅವರು 355 ರುಪೀಸ್ ನನಗೆ ವಾಪಸ್ ಕೊಟ್ಟಿದ್ದಾರೆ. ಇವೆಲ್ಲ ಹುಬ್ಬಳ್ಳಿ ದುರ್ಗದ ಬೈಲಿನೊಳಗಿರುವಂಥ ಹೆಬಸೂರವ್ರ ಶಾಪ್ನೊಳಗೆ ಸಿಗ್ತಾವೆ ರೀ. ಆಮೇಲೆ ಹೆಬಸೂರವ್ರದ್ದು ದೇಶಪಾಂಡೆ ನಗರದೊಳಗೂ ಒಂದು ಬ್ರ್ಯಾಂಚ್ ಐತೆ ರೀ. ಕೇವಲ 145 ರೂಪಾಯಿಗೆ ನಮಗೆ ಆರೋಗ್ಯಕರವಾದ ಕೂದಲನ್ನು ಪಡಿಬಹುದು. ಇಷ್ಟೆಲ್ಲ ಬೆನಿಫಿಟ್ಸ್ ಇದಾವೆ ಇದರಿಂದ. ಆದರೆ ಶಾಂಪೂ ನೋಡ್ತೀರಿ ನೀವು ಮಾರ್ಕೆಟ್ನಲ್ಲಿ, ಸಲ್ಫೇಟ್ ಫ್ರೀ, ಪ್ಯಾರಾಬೆನ್ ಫ್ರೀ ಅಂತಾರೆ ರೀ. ಬಟ್ ಅದರೊಳಗೆ ಕೆಮಿಕಲ್ ಇದ್ದೇ ಇರ್ತೈತೆ ರೀ, ಗ್ಯಾರಂಟಿ ಇರ್ತೈತಿ. ಅದು ಎಷ್ಟು ಹಾನಿಕರ, ಆಮೇಲೆ ಎಷ್ಟು ಕಾಸ್ಟ್ಲಿ ಆಗ್ತೈತಿ ನೀವೇ ಲೆಕ್ಕ ಹಾಕೋರಿ. ಓಕೆ, ಈಗ ನಾನು ಆಯಿಲ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ರೀ, ಏನೇನು ಸಾಮಗ್ರಿಗಳನ್ನ ತೊಗೊಂಡಿದ್ದೀನಿ ಅಂತ ಹೇಳಿ. ಇದು ನಾವು ದೇವರಿಗೆ ಏರಿಸಿ ಬಿಟ್ಟಿರ್ತೇವಲ್ಲ ರೀ ಹೂವು, ಅದು ಒಣಗಿರುವಂಥದ್ದು ಬಿಳಿ ದಾಸವಾಳ ಹೂವು ರೀ. ನೀವು ಕೆಂಪು ದಾಸವಾಳ ಆದ್ರೂ ತೊಗೋಬಹುದು. ಇದು ಬಿಳಿ ದಾಸವಾಳದ್ದೇನೆ ಒಂದು 15ರಿಂದ 20 ಎಲೆ ತೊಗೊಂಡಿದ್ದೇನೆ ರೀ ನಾನು. ಇದಿಷ್ಟು ನುಗ್ಗೆ ಸೊಪ್ಪು ರೀ, ನುಗ್ಗೆಕಾಯಿ ಇರ್ತೈತಲ್ಲ ರೀ, ಅದರದ್ದು ಸೊಪ್ಪನ್ನೇ ಇಷ್ಟು ತೊಗೊಂಡು ಬಂದಿಟ್ಕೊಂಡಿದ್ದೇನೆ ರೀ. ಇದಿಷ್ಟು ಕರಿಬೇವು, 2 ಚಮಚ ಮೆಂತ್ಯ, 2 ಚಮಚ ಅಗಸಿ, 2 ಚಮಚ ಕರಿ ಎಳ್ಳು, ಆಮೇಲೆ ಒಂದು ಮೀಡಿಯಮ್ ಸೈಜಿಂದ ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ರೀ. ಆಮೇಲೆ ಇದು ನಾನು ಅಲ್ಲಿ ಸಂಜೀವಿನಿ ಆಯಿಲ್ ಮಿಲ್ನೊಳಗೆ ಹೋಗಿ ತೊಗೊಂಡು ಬಂದಿರೋಂಥ ಪ್ಯೂರ್ ಕೊಬ್ಬರಿ ಎಣ್ಣೆ. ಇದು ಸಾಸಿವೆ ಎಣ್ಣೆ ರೀ. ಇದು 100 ml ಐತೆ ರೀ. ಇದು ಎಣ್ಣೆ 250 ml, ಇದು 100 ml. ಇದು ಡಾಬರ್ ಅವ್ರದ್ದು ಆಲ್ಮಂಡ್ ಆಯಿಲ್ ತೊಗೊಂಡೇನು ರೀ. ಇದು 50 ml, ಇದು 100 ml ರೀ. ಇದಿಷ್ಟನ್ನು ಹಾಕ್ತಾಯಿದ್ದೇನೆ ರೀ. ಈಗ ನಿಮಗೆ ಅಲ್ಲಿ ಔಡ್ಲೆಣ್ಣೆ ನಿಮಗೆ ಸಿಕ್ತು ಅಂತಂದರೆ ಅದನ್ನು ನೀವು ಯೂಸ್ ಮಾಡ್ಬೋದು ರೀ. ಔಡ್ಲೆಣ್ಣೆನೂ ಒಂದು 50 ml ಹಾಕ್ಬೇಕು ರೀ. ಬಟ್ ಇದನ್ನು ಯಾವುದೂ ನಾವು ಕಡಾಯಿ ಒಳಗೆ ಹಾಕೋಂಗಿಲ್ಲ ರೀ. ಎಣ್ಣೆನೇ ಅದು ಆಲ್ಮಂಡ್ ಆಯಿಲ್ ಮತ್ತು ಸಾಸಿವೆ ಎಣ್ಣೆನ, ಮಸ್ಟರ್ಡ್ ಆಯಿಲನ್ನು ಕಡಾಯಲ್ಲಿ ಬಿಸಿ ಮಾಡುವಾಗ ಹಾಕಬಾರ್ದು ರೀ. ಬಿಸಿ ಮಾಡುವಾಗ ಬರೀ ಕೊಬ್ಬರಿ ಎಣ್ಣೆ ಅಷ್ಟೇ ಹಾಕಬೇಕು ರೀ. ಕೊಬ್ಬರಿ ಎಣ್ಣೆ ಹಾಕಿ ಅದರಲ್ಲಿ ಇವೆಲ್ಲ ಪದಾರ್ಥಗಳನ್ನು ಹಾಕಿ ಅದು ಈ ಕಡೆ ಹೊತ್ತಾಕು ಬಿಡಬಾರ್ದು ರೀ. ನಾವು ನಡು ಕೈಯಾಡಿಸ್ತಾ ಇರಬೇಕು. ಅದು ಚೆನ್ನಾಗಿ ಬೆಂದ ಮೇಲೆ ಅದನ್ನು ಇಟ್ಕೊಂಡ್ಮೇಲೆ ನಾನು ನಿಮಗೆ ಮುಂದಿನ ಪ್ರೊಸೀಜರ್ ಹೇಳ್ತೇನಂತೆ ನೋಡಿರಿ. ಒಂದು ಕಡಾಯಿ ಇಟ್ಕೊಂಡೇನು ರೀ, ಅದರೊಳಗೆ ಎಣ್ಣೆ, ತೆಂಗಿನ ಎಣ್ಣೆ ಅಷ್ಟನ್ನು ಹಾಕ್ತಾಯಿದ್ದೇನೆ ರೀ. 500 ml ತೆಂಗಿನ ಎಣ್ಣೆ ಹಾಕ್ತಾಯಿದ್ದೇನೆ ರೀ ಪೂರ. ಇದರಲ್ಲಿ ಇವೆಲ್ಲನೂ ಏನು ಇಂಗ್ರೀಡಿಯೆಂಟ್ಸ್ ಇವನ್ನೇನು ತೋರಿಸಿದ್ನಲ್ಲ ರೀ, ಇವೆಲ್ಲನೂ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಹಾಕ್ತೇನೆ ರೀ. ಇಲ್ಲಿ ನೋಡಿರಿ, ಇದನ್ನು ಮಧ್ಯೆ ಕೈಯಾಡಿಸ್ತಾನೆ ಇರಬೇಕು ರೀ ನಾವು. ಕ್ರಿಸ್ಪಿ ಆಗ್ತಾ ಇದಾವೆ ರೀ ಈರುಳ್ಳಿ ಮತ್ತು ಎಲ್ಲ ಎಲೆಗಳು.
ಆಮೇಲೆ ಬೀಜ, ಏನು ನಾವು ಮೆಂತ್ಯ ಬೀಜ ಮತ್ತು ಕರಿ ಎಳ್ಳು ಎಲ್ಲ ಹಾಕಿದ್ವಲ್ಲ ಅವನು ಕೆಳಗಡೆ ಕೂತಿರ್ತಾವ್ರಿ, ಅವು ಎಲ್ಲ ಬೇಯ್ತಾ ಇದ್ದಾವೆ ಚೆನ್ನಾಗಿ. ಇಲ್ಲಿ ನೋಡಿರಿ, ಈ ಟೈಮ್ನಲ್ಲಿ ನಾನು ಗ್ಯಾಸನ್ನು ಸ್ಲಿಮ್ ಮಾಡ್ತಾಯಿದ್ದೇನೆ ರೀ. ಸ್ಲಿಮ್ ಆಗಿಟ್ಟು ಇನ್ನೂ ಒಂದು ಸ್ವಲ್ಪ ಹುರಿಯೋಣಂತ್ರಿ ಇದನ್ನು. ಈಗ ನೋಡಿರಿ ಇಷ್ಟು ಕಲರ್ ಚೇಂಜ್ ಆಗಿದೆ ರೀ. ಇವಾಗಿದ್ದು ಸಾಕ್ರಿ, ಇಷ್ಟು ಬೆಂದಿರೋದು. ಗ್ಯಾಸ್ ಆಫ್ ಮಾಡ್ತಾಯಿದ್ದೇನೆ ರೀ. ಗ್ಯಾಸ್ ಆಫ್ ಮಾಡಿ ಒಂದು ಪಾತ್ರೆ ಮೇಲೆ ಈ ರೀತಿ ಜರಡಿ ಇಟ್ಕೊಂಡೇನೆ ರೀ. ಅದರಲ್ಲಿ ಇದನ್ನೆಲ್ಲನೂ ಟ್ರಾನ್ಸ್ಫರ್ ಮಾಡ್ತೇನೆ ರೀ. ಈಗ ನೋಡಿರಿ, ಇದೆಲ್ಲ ಎಣ್ಣೆ ಆರೈತ್ರಿ. ಈಗ ಫ್ಯಾನಿನ ಕೆಳಗಡೆ ಇಟ್ಟಿದ್ದೆ ನಾ ಇಷ್ಟೊತ್ತಿನವರೆಗೂ. ಇದು ಪೂರ್ಣ ಆರೈತ್ರಿ. ಈಗ ನಾವು ಕೈ ಇಡ್ಬೋದು ರೀ, ಅಷ್ಟು ಲೆವೆಲಿಗೆ ಪೂರ ಆರೈತ್ರಿ ಇದು. ಸೊ ಈಗ ಇದನ್ನೇನು ಮಾಡ್ತೇನೆ ನಾನು, ಆಲ್ಮಂಡ್ ಆಯಿಲ್ ಈಗ ಹಾಕ್ತೇನೆ ರೀ. ಎಲ್ಲ ಆರಿದ ಮೇಲೆ ಪೂರ್ಣ ಆಲ್ಮಂಡ್ ಆಯಿಲ್ ಮತ್ತು ಇದು ಮಸ್ಟರ್ಡ್ ಆಯಿಲ್ ಇದೆರಡನ್ನೂ ಮಿಕ್ಸ್ ಮಾಡ್ತೇನೆ ರೀ. ಮಾಡಿ ಒಂದು ಗಾಜಿಂದು ಒಂದು ಬಾಟ್ಲ್ನೊಳಗೆ ಇದನ್ನು ತುಂಬಿಡ್ತೇನೆ ರೀ. ನಾವು ಯೂಸ್ ಮಾಡ್ತೇವೆ ರೀ. ಅದ್ರ ಗಾಜಿನ ಬಾಟ್ಲ್ನೊಳಗೆ ತುಂಬಿಟ್ರೆ ಚಲೋ ಆಗ್ತೈತೆ ರೀ. ಪ್ಲಾಸ್ಟಿಕ್ಕಿನ್ಕಿಂತ ಗಾಜಿನ ಬಾಟ್ಲನ್ನ ನಾವು ಜಾಸ್ತಿ ಯೂಸ್ ಮಾಡೋದು ರೀ ಮನೆಯೊಳಗೆ. ಅದರೊಳಗೆ ನಾನು ತುಂಬಿಡ್ತೇನೆ ರೀ. ಮನೆಯೊಳಗೆ ನಾವೆಲ್ಲರೂ ಇದನ್ನೇ ಯೂಸ್ ಮಾಡೋದು ರೀ, ಆಯಿಲನ್ನು. ಹಾಗಾಗಿ ನನ್ನ ಮಕ್ಕಳದ್ದಾಯ್ತು, ನಮ್ಮ ಸೊಸೆದು ಕೂದಲ ಅವ್ರದ್ದು ಬರ್ತಾನೆ ಸ್ವಲ್ಪ ನೇಚರ್ ತಿನ್ ಹೇರ್ಸಿದ್ವಿ ರೀ. ಈಗ ಬರ್ತಾ ಇದನ್ನೆಲ್ಲ ಯೂಸ್ ಮಾಡಿದಾಗಿಂದ ಅವ್ರದ್ದು ಹೇರಿಂದು ಥಿಕ್ನೆಸ್ ಜಾಸ್ತಿ ಆದಂಗೆ ಆಗೈತೆ. ನೋಡಿರಿ, ಈ ರೀತಿ ಮನೇಲಿ ಆಯಿಲನ್ನು ತಯಾರು ಮಾಡಿಕೊಂಡು ನಿಮ್ಮ ಹೇರ್ ಆರೋಗ್ಯನ ಕಾಪಾಡ್ಕೊಳ್ರಿ. ಶರಣಾರ್ಥಿಗಳು.